2 ಲಕ್ಷ ರೂಪಾಯಿಗಳು, ಕಟ್ಟಡ ನಿರ್ವಹಣೆಗೆ ದುರಸ್ತಿಗೆ 1 ಲಕ್ಷ ರೂಗಳು, ದುರಸ್ತಿ ನಿರ್ವಹಣೆ ವಾಹನಕ್ಕೆ 15 ಲಕ್ಷ ರೂಗಳು, ನೀರು ಸರಬರಾಜು ಪೈಪ್ಲೈನ್ ಮತ್ತು ಇತರ ಕಾಮಗಾರಿಗೆ 5 ಲಕ್ಷ ರೂಗಳು, ನಲ್ಕು ಕಾರ್ಯಕ್ರಮದ ಖರ್ಚುಗಳು 5 ಲಕ್ಷ ರೂಗಳು, ವಾಹನಗಳ ಇಂಧನ ಬಿಲ್ 25 ಲಕ್ಷ ರೂಗಳು, ಕಚೇರಿ ನಿರ್ವಹಣಾ ವೆಚ್ಚ 26,50,000 ರೂಗಳು, 2,50,000 ರೂಗಳು, ತಾಲೂಕು ಕಾರ್ಯನಿರತ ಪತ್ರಕರ್ತರುಗಳು ದಿನಗೂಲಿ, ಕ್ಷೇಮಾಭಿವೃದ್ಧಿ, ಹೊರಗುತ್ತಿಗೆ ಅಕಾಲಿಕ ಮರಣ ಇದಕ್ಕಾಗಿ 7,50,000 ರೂಗಳು, ವಂತಿಕೆಗಳು, ಮಳೆ ಹಾನಿ, ಅಪಘಾತ, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಸಹಾಯಧನ ನೀಡಲು 2 ಲಕ್ಷ ರೂಗಳು, ವಂತಿಕೆಗಳು, ಸೋಲಾರ್ ದೀಪ ಖರೀದಿ ನೀಡಲು 3 ಲಕ್ಷ ರೂಗಳು, ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲು 50,000 ರೂಗಳು, ಇತರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ 10 ಲಕ್ಷ ರೂಗಳು, ಠೇವಣಿ ಹಿಂಪಾವತಿ 1,85,65,000 ರೂಗಳು, ಆರಂಭಿಕ ನಗದು ಮತ್ತು ಬ್ಯಾಂಕ್ ಶುಲ್ಕಗಳು 4,47,35,000 ರೂಗಳು, ಅಂದಾಜು ಸ್ವೀಕೃತಿ 16,24,10,000 ರೂಗಳು, ಒಟ್ಟು 20,71,45,000 ರೂಗಳು, ಅಂದಾಜು ಪಾವತಿಗಳು 20,28,65,000. ಅಂತಿಮವಾಗಿ ಇವತ್ತಿನ ಬಜೆಟ್ನ ಒಂದು ಉಳಿತಾಯದ ಬಜೆಟ್ 42,80,000 ರೂಗಳನ್ನು ಉಳಿತಾಯ ಬಜೆಟ್ ಆಗಿ ಅನುಮೋದಿಸಿದ್ದು, ಈ ಒಂದು ಬಜೆಟ್ಗೆ ಬಂದಿರುವಂಥ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರು, ಉಪಾಧ್ಯಕ್ಷರಾದ ಸೌಭಾಗ್ಯ ಉಮೇಶ್ ಅವರು, ಹಾಗೂ ಹಿರಿಯ ಸದಸ್ಯರುಗಳು ಹಾಗೂ ಎಲ್ಲ ನನ್ನ ಸಹೋದರಿಯರು, ಎಲ್ಲ ಸದಸ್ಯರುಗಳು